ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ನಮ್ಮಮ್ಮ ಟೀ ಮಾಡಿಬಿಟ್ಟು ಥರ್ಮಸಲ್ಲಿ ಹಾಕಿ ಇಟ್ಬಿಟ್ಟಿದ್ರು. ಯಾಕಂದರೆ ನಾವು ಯಾರೂ ಬೇಗ ಎದ್ದೇಳಲ್ಲ, ಅದಕ್ಕೆ ಯಾರಿಗೆ ಯಾವಾಗ ಬೇಕೋ ಅವಾಗ ಹಾಕೊಂಡು ಕುಡಿಬೇಕು. ಇವತ್ತು ಟಿಫನ್ ಇಲ್ಲ, ಇವತ್ತು ಡೈರೆಕ್ಟಾಗಿ ಉತ್ತರ ಕರ್ನಾಟಕ ಸ್ಟೈಲ್ ಚೌಳಿಕಾಯಿ ಪಲ್ಯನ ಮಾಡೋಣ ಬನ್ನಿ. ನೋಡಿ, ಈ ಥರ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಇದು ಜಾಸ್ತಿ ನಮ್ಮದು ಗುಲ್ಬರ್ಗ ಸೈಡೇ ಮಾಡ್ಕೊಂಡು ತಿಂತಾರೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಜೀರಿಗೆ, ಸಾಸಿವೆ, ನಾರ್ಮಲಾಗಿ ಕರಿಬೇವು ಮತ್ತು ಆನಿಯನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇದು ಬಿಸಿ ಬಿಸಿ ರೊಟ್ಟಿಯಲ್ಲಿ ಮಾತ್ರ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಮತ್ತು ಚಪಾತಿ ಅದರೊಳಗೆ ಏನು ಟೇಸ್ಟ್ ಅಷ್ಟೊಂದೇನಿರಲ್ಲ, ಬಟ್ ರೊಟ್ಟಿ ಜೊತೆ ಮಾತ್ರ ಚೆನ್ನಾಗಿರುತ್ತೆ ಇದು. ಸೊ ಅದಕ್ಕೆ ಒಂಚೂರು ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಇದನ್ನು ಮೆಣಸಿನ್ಕಾಯಿನ ನಾವು ಜಜ್ಜಿದ್ದೀವಿ, ಮಿಕ್ಸಿಲಿ ಹಾಕಿಲ್ಲ. ಈ ಥರ ಹಾಕಿದ್ರೇ ಟೇಸ್ಟ್ ಬರುತ್ತೆ ಅಂತ ನಮ್ಮ ಮಮ್ಮಿ ಇದೇ ಥರನೇ ಮಾಡ್ತಾರೆ. ಸೊ ಇದನ್ನು ಕೂಡ ಹಾಕ್ಕೊಂಡು ಬಿಡೋಣ. ಇವಾಗ ನೋಡಿ ಎಷ್ಟು ಜಲ್ದಿ ಬೇಗನೆ ಆಗಿಬಿಡ್ತು. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಆಲ್ರೆಡಿ ನಮ್ಮ ಮಮ್ಮಿಯಲ್ಲಿ ರೊಟ್ಟಿ ಕೂಡ ಮಾಡ್ತಾಯಿದ್ರು. ಬಿಸಿ ಬಿಸಿ ರೊಟ್ಟಿ ಜೊತೆ ಚೌಳಿಕಾಯಿ ಪಲ್ಯ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಕೂಡ. ಹಾಗೆ ಸೈಡ್ ಒಂದು ಸ್ವಲ್ಪ ಹಾಗಲಕಾಯಿ ಪಲ್ಯ ಕೂಡ ಮಾಡಿದರು. ಬನ್ನಿ ಊಟ ಮಾಡೋಣ. ನೋಡಿ, ಮನೇಲಿ ಬಂದರೆ ಸಾಕು, ಮಸ್ತಾಗಿ ತಿನ್ಬೋದು ಇವಾಗ. ಹಾಗೆ ನಮ್ಮ ಮಮ್ಮಿ ಹಪ್ಪಳ ಮಾಡಬೇಕಂತ ಹೇಳಿಬಿಟ್ಟು ರಾತ್ರಿಯೇ ಮೈದಾ ಹಿಟ್ಟು ಮತ್ತು ನೀರನ್ನ ನೆನೆ ಇಟ್ಟಿದ್ರು. ಇವಾಗ ಬೇಸಿಗೆ ಇತ್ತಲ್ಲವ, ಸೊ ಅದಕ್ಕೆ ಇದನ್ನ ಏನಿಲ್ಲ ಅಂತಂದ್ರೆ 1 ಅವರ್ ಇದು ನೋಡಿ ಈ ಥರ ನೀರಿದೆ, ಎಷ್ಟು ಚೆನ್ನಾಗಿ ಇವಾಗ ಗಟ್ಟಿ ಆಗುತ್ತೆ. ಕೂಡಿಸ್ಕೋಬೇಕು. ಗ್ಯಾಸ್ ಮೇಲೆ ಜಾಸ್ತಿ ನಿಲ್ಲೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಒಲೆ ಮೇಲೇ ಕೂಡಿಸ್ತಾ ಇದ್ರು. ಇವಾಗ ನೋಡಿ ಇಷ್ಟು ನೀರು ಕಾಣ್ತಿದೆ. 1 ಅವರ್ ಆದರೂ ಬೇಕು. ಇದನ್ನು ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ನೋಡಿ ಯಾವ ಥರ ಬಂತು ಅಂತ ಹೇಳಿ. ಆ ಥರ ಇದ್ದಿದ್ದು ಈ ಥರ ಆಯಿತು. ಈ ಥರ ಆದ್ರೇ ಹಪ್ಪಳ ಹಾಕೋಕ್ಕೆ ಬರುತ್ತೆ. ಅದಕ್ಕೆ ಇದಕ್ಕೊಂದು ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಜೀರಿಗೆನ ಒಳ್ಳದಲ್ಲೇ ಕುಡ್ತಾಯಿದ್ದೀವಿ. ಯಾಕಂತಂದರೆ ಮಿಕ್ಸಿಲಿ ಹಾಕಿದ್ರೆ ಫುಲ್ ಪುಡಿ ಆಗುತ್ತೆ ಅಂತೆ. ಈ ಥರ ಹಾಕಿದ್ರೆ ಬಾಯಿಗೆ ಬರುತ್ತೆ ಅಂತೆ ಹಪ್ಪಳ ತಿನ್ನುವಾಗ. ಸೊ ಅದಕ್ಕೆ ಅದನ್ನು ಕೂಡ ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ನಾವು ಟೆರಸ್ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಹಾಗಾಗಿ ಫುಲ್ ಮೇಲ್ಗಡೆನೇ ಹೋಗ್ತಾ ಇದ್ದೀವಿ. ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಬಂದರೆ ನಿಲ್ಲಕ್ಕಾಗಲ್ಲ ಅಲ್ಲಿ. ಸೊ ಅದಕ್ಕೆ ಹೋಗ್ಬಿಟ್ಟು ಪಟ್ ಅಂತ ಹಾಕಿ ಕೆಳಗಡೆ ಬಂದ್ವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಚಿಕ್ಕ ವಯಸ್ಸಲ್ಲಿ ಬರೀ ಇದನ್ನು ಹಿಟ್ಟು ಅಷ್ಟೇ ತಿಂತಾಯಿದ್ದೀವಿ, ಕೂಡಿಸಿಟ್ಟಿದ್ದು ಬಿಸಿ ಬಿಸಿ ಸಖತ್ತಾಗಿರುತ್ತೆ. ಕೆಳಗಡೆ ಬರೋಷ್ಟಿಗೆ ನಮ್ಮ ತಂಗಿ ಸ್ನ್ಯಾಕ್ಸ್ ಏನೋ ತೊಗೊಂಡು ಬಂದುಬಿಟ್ಟಿದ್ಲು. ಚೈಲ್ಡ್ಹುಡ್ ನೆನ್ಪು ಮಾಡ್ಕೊಂಡು ತಿಂತಾಯಿದ್ವಿ. ಅವಾಗೆಲ್ಲ ₹1 2-4 ಏನೋ ಸಿಕ್ತಿತ್ತಂತ ಹೇಳ್ಕೊಂಡು ತಿಂತಾಯಿದ್ವಿ. ಹಾಗೆ ಒಂದು ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕೂಡ ಕುಡಿದ್ವಿ. ಬಿಸಿಲು ಸಿಕ್ಕಾಪಟ್ಟೆ ಇತ್ತಲ್ವ. ಇವಾಗ ನಿಮ್ಗೆ ಆ ಹಪ್ಪಳನ ಆಲ್ರೆಡಿ ಮಾಡಿಟ್ಟಿದ್ರು. 2 ಡೇಸ್ ಹಾಗೆ ಬಿಸಿಲಿಗೆ ಹಾಕ್ಬೇಕು. ನೋಡಿ ಯಾವ ಥರ ಬಂದಿದೆ, ಸಖತ್ತಾಗಿರುತ್ತೆ. ಇದನ್ನು 2 ವರ್ಷ ಕೂಡ ಹಾಗೆ ಇಡ್ಬೋದು, ಏನು ಕೆಡೋದೇ ಇಲ್ಲ. 1 ಟೈಮ್ ಮಾಡಿದ್ರೆ ಸಾಕು ಅಷ್ಟೇ. 1 ಇಯರ್ ಮಾಡ್ತಾರೆ, ಒಬ್ಬರು 2 ಇಯರ್ಸ್ ಕೂಡ ಮಾಡಿ ಇಟ್ಕೊತಾರೆ. ಹಬ್ಬದಲ್ಲೆಲ್ಲ ಹೋಳಿಗೆ ಅದು ಮಾಡಿರ್ತಾವಲ್ಲ ಸೈಡ್ ಡಿಶ್ ಆಗಿ, ಹಾಗೆ ಕೂಡ ತಿನ್ಬೋದು ಇದನ್ನ. ಈವ್ನಿಂಗ್ ಸ್ನ್ಯಾಕ್ಸ್ ಎಷ್ಟು ಚೆನ್ನಾಗಿದೆ. ಇದು ಮೈದಾ ಹಿಟ್ಟಿಂದ ಹಪ್ಪಳ. ಸೊ ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಮ್ಮ ಹಪ್ಪಳ ಕೂಡ ರೆಡಿ ಆಯಿತು. ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ 3 ತೋರಿಸ್ತೀನಿ ನಿಮಗೆ. ಬಾಯಲ್ಲಿ ಇಟ್ರೇ ಕರಗುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ. ನೀವೇನಾದರೂ ಟ್ರೈ ಮಾಡಿದರೆ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.